ನಮಸ್ಕಾರ ವೀಕ್ಷಕರೇ. ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸೋ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದನ್ನ ದೇಶ ನೋಡಿದೆ. ಇಂದು ಅದೇ ಸದನದಲ್ಲಿ ಪ್ರಧಾನಿ ಮೋದಿ ದೇಶ ವಿರೋಧಿ ಮನಸ್ಥಿತಿಗಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿದ್ರು. ಕಾಂಗ್ರೆಸ್ನ ಇತಿಹಾಸವನ್ನ ಕೆದಕೋದಕ್ಕೆ ಶುರು ಮಾಡಿ ಹಲವು ವಿಚಾರಗಳನ್ನ ಮಾತನಾಡಿದ ಮೋದಿ ಬಾಲಕ ಬುದ್ಧಿಯ ರಾಹುಲ್ ಅಂತ ಟೀಕಿಸಿದ್ರು. ಈ ಹುಡುಗ ಬುದ್ಧಿ ಭಾರತ ದೇಶಕ್ಕೆ ಹೇಗೆ ಮಾರಕವಾಗುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋದ್ರು. ಉದಾಹರಣೆ ಸಮೇತ ಕಾಂಗ್ರೆಸ್ ಹಾಗೂ ರಾಹುಲ್ ವಿರುದ್ಧ ಮಾತನಾಡಿದ ಮೋದಿ ಪ್ರತಿ ಮಾತಲ್ಲೂ ಮುಟ್ಟಿ ನೋಡಿಕೊಳ್ಳುವಂತಹ ಟಕ್ಕರ್ ಕೊಡ್ತಾ ಹೋದ್ರು. ಕೊನೆಯದಾಗಿ ಹಿಂದೂಗಳ ಬಗ್ಗೆ ಅವಹೇಳನ ಮಾಡಿದ್ದ ರಾಹುಲ್ಗೆ ಹಿಂದೂ ಧರ್ಮದ ಪಾಠ ಮಾಡಿದ್ರು. ಸುಳ್ಳು ಹೇಳಿಕೊಂಡೇ ರಾಜಕೀಯ ಮಾಡ್ತಾ ಇರೋ ರಾಹುಲ್ಗೆ ಜನ್ಮ ಜಾಲಾಡಿದ್ರು. ಹಾಗಿದ್ರೆ ಸಂಸತ್ ಭವನದಲ್ಲಿ ಮೋದಿ ಮಾತು ಹೇಗಿತ್ತು? ಏನಿದು ಮೋದಿ ರಾಹುಲ್ಗೆ ಕೊಟ್ಟ 99ರ ಟಕ್ಕರ್? ಏನಿದು ಹುಡುಗ ಬುದ್ಧಿ? ಹಿಂದೂ ಧರ್ಮದ ಬಗ್ಗೆ ಮೋದಿ ಹೇಳಿದ್ದೇನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಂಸತ್ನಲ್ಲಿ ಪ್ರಧಾನಿ ಮೋದಿ ಭಾಷಣ ಹಿನ್ನೆಲೆ ಇಂದು ಇಡೀ ದೇಶ ಯಾವ ವಿಚಾರದ ಬಗ್ಗೆ ಮಾತಾಡಬಹುದು ಅಂತ ಎದುರು ನೋಡ್ತಾ ಇತ್ತು. ಸಾಕಷ್ಟು ಸವಾಲುಗಳನ್ನ ಹಾಕಿದ ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಉತ್ತರಿಸೋ ಸಲುವಾಗಿ ಮಾತನ್ನ ಆರಂಭಿಸಿದ್ರು. ಆದ್ರೆ ಪ್ರತಿ ಸಾರಿಯಂತೆ ಮಾತನಾಡೋದಕ್ಕೆ ಬಿಡದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಪ್ರಧಾನಿ ಮೋದಿ ಮಾತಿಗೆ ಅಡ್ಡಪಡಿಸೋ ಕೆಲಸ ಮಾಡಿತು ಕಾಂಗ್ರೆಸ್. ನಿಮ್ಮ ಎಲ್ಲಾ ವಿಚಾರಗಳಿಗೆ ಮೋದಿ ಉತ್ತರ ನೀಡ್ತಾರೆ, ಮೊದಲು ಸೈಲೆಂಟ್ ಆಗಿರಿ ಅಂತ ಸ್ಪೀಕರ್ ಎಷ್ಟು ಬಾರಿ ಹೇಳಿದ್ರು ಕೈ ನಾಯಕರು ಹಾಗೂ ಅವರ ಮಿತ್ರರು ಕೇಳಿಸ್ಕೊಳ್ಳೇ ಇಲ್ಲ. ಗದ್ದಲದ ಮಧ್ಯೆಯೂ ಮಾತು ಆರಂಭಿಸಿದ ಮೋದಿ ಸೋತವರ ಸಂಕಷ್ಟ ಏನು ಅನ್ನೋದು ನಮಗೆ ಗೊತ್ತಿದೆ. ಎಷ್ಟೇ ಸುಳ್ಳು ಸುದ್ದಿ ಹರಡಿಸಿದ್ರು ಗೆಲುವು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಕೂಗಾಡ್ತಾ ಇರೋದು ಗೊತ್ತಿದೆ ಅಂತ ವಿಪಕ್ಷಕ್ಕೆ ಟಕ್ಕರ್ ಕೊಟ್ರು. ಅತ್ತ ಕಾಂಗ್ರೆಸ್ ನಾಯಕರ ಕೂಗಾಟ ಮುಂದುವರೆದ್ರೆ ಇತ್ತ ಮೋದಿ ಕೂಡ ತಮ್ಮ ಪಾಡಿಗೆ ತಾವು ವಿಕಸಿತ ಭಾರತದ ಬಗ್ಗೆ ಮಾಹಿತಿಗಳನ್ನ ಹೇಳ್ತಾ ಹೋದ್ರು. 10 ವರ್ಷಗಳಲ್ಲಿ ಇದಕ್ಕಾಗಿ ಮಾಡಿರೋ ಹೋಂವರ್ಕ್ ಗಳ ಬಗ್ಗೆ ಹೇಳ್ತಾ ಹೋದ್ರು. ಈ ಮಧ್ಯೆ ಓಲೈಕೆ ಮಾಡೋ ಪಕ್ಷಗಳಿಗೆ ಟಕ್ಕರ್ ಕೊಡೋ ಮೋದಿ ನಾವು ತುಷ್ಟೀಕರಣದ ರಾಜಕೀಯ ಮಾಡೋದಿಲ್ಲ, ದೇಶವನ್ನ ಸಂತುಷ್ಟಿಯಿಂದ ಇರಿಸೋ ರಾಜಕೀಯವನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು. ಸ್ಪೀಕರ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ರಾಹುಲ್ ಸೈಲೆಂಟ್ ಆದ್ರು. ಆದ್ರೆ ಉಳಿದ ನಾಯಕರು ಮಾತ್ರ ಹಾಗೆ ಕೂಗಾಡ್ತಾ ಇರ್ತಾರೆ. ಇತ್ತ ವಿಕಸಿತ ಭಾರತವನ್ನ ಖಂಡಿತ ಮಾಡಿ ತೋರಿಸ್ತೀವಿ ಅಂತ ಭರವಸೆಯನ್ನ ನೀಡ್ತಾರೆ ಮೋದಿ. ಆರ್ಟಿಕಲ್ 370 ರದ್ದು ಮಾಡಿದ್ದು, ಅದಕ್ಕೂ ಮುಂಚೆ ಜಮ್ಮು ಕಾಶ್ಮೀರ ಹೇಗಿತ್ತು, ಈಗ ಹೇಗಿದೆ, ಭಾರತದ ಮಿಲಿಟರಿಯಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗಿವೆ, ಈ ಹಿಂದೆ ಉಗ್ರಗಾಮಿಗಳು ದೇಶದ ಒಳಗೆ ನುಸುಳಿ ಜನರನ್ನ ಕೊಲ್ತಾ ಇದ್ರು, ಆದ್ರೆ ಈಗ ಉಗ್ರ ಚಟುವಟಿಕೆಗಳನ್ನ ಹೇಗೆ ಮಟ್ಟ ಹಾಕಿದ್ದೀವಿ, ಇದೆಲ್ಲವನ್ನ ಒಂದೊಂದಾಗಿ ಹೇಳ್ತಾ ಹೋದ್ರು. ಸಂವಿಧಾನಕ್ಕೆ ಗೌರವ ನೀಡಿ ಅದರ ಅನುಸಾರವಾಗಿಯೇ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ಮೂಲಕ NDAಯನ್ನ ಸಂವಿಧಾನ ವಿರೋಧಿ ಅಂತ ಬಿಂಬಿಸೋಕೆ ಯತ್ನಿಸ್ತಾ ಇರೋ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ವಿಪಕ್ಷಗಳು ಕೂಗಾಟವನ್ನ ನಿಲ್ಲಿಸೋದಿಲ್ಲ. ಪ್ರಧಾನಿ ಮೋದಿ ಕೂಡ ಎಲ್ಲರೂ ಚಿತ್ತನೆಟ್ಟಿರೋ ವಿಚಾರದತ್ತ ಬರೋದಿಲ್ಲ. ತಮ್ಮ ಸರ್ಕಾರದಲ್ಲಿ ಆಗಿರೋ ಅಭಿವೃದ್ಧಿ ಕೆಲಸಗಳ ಬಗ್ಗೆಯೇ ಮಾತಾಡ್ತಾ ಹೋಗ್ತಾರೆ. 2014ರಿಂದ ಭಾರತದಲ್ಲಿ ಹೊಸ ಪರ್ವ ಆರಂಭವಾಗಿದೆ ಅಂತ ಹೇಳೋ ಪ್ರಧಾನಿ ಮೋದಿ ಯಾವ ಯಾವ ವಲಯದಲ್ಲಿ ಹೇಗೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆತ್ಮನಿರ್ಭರ್ ಭಾರತ್ ಸಂಕಲ್ಪದಂತೆ ಯಾವೆಲ್ಲ ಉತ್ಪಾದನೆಗಳು ಆಗ್ತಾ ಇವೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ದೇಶದ ಆರ್ಥಿಕತೆ ಕಾಂಗ್ರೆಸ್ ಕಾಲದಲ್ಲಿ ಎಲ್ಲಿತ್ತು, ಕೇವಲ 10 ವರ್ಷಗಳಲ್ಲಿ ಅದನ್ನ ಎಲ್ಲಿಗೆ ತಂದಿದ್ದೇವೆ ಅನ್ನೋದನ್ನ ತಿಳಿಸಿದ್ರು. ದೇಶದ ಆರ್ಥಿಕತೆಯನ್ನ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು ಗ್ಯಾರಂಟಿ ಅಂತ ಹೇಳಿದ್ರು. ಅಲ್ಲದೆ ಮಹಿಳೆಯರ ಅಭಿವೃದ್ಧಿಗಾಗಿ ಏನೆಲ್ಲಾ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ತಿಳಿಸಿದ್ರು. ನಮ್ಮ 3ನೇ ಅಧಿಕಾರದಲ್ಲಿ 3 ಪಟ್ಟು ಸ್ಪೀಡ್ ನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಇದಾದ ಮೇಲೆ ನಿಧಾನಕ್ಕೆ ಕೈ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಳ್ತಾ ಹೋದ್ರು. ಕೂಗಾಡ್ತಾ ಇದ್ದ ಕೈ ನಾಯಕರಿಗೆ ಟಕ್ಕರ್ ನೀಡಿದ ಮೋದಿ ನಮ್ಮ ದೇಶದ ಜನರ ತೀರ್ಪು ಏನು ಅನ್ನೋದಕ್ಕೆ ಇದೇ ಉದಾಹರಣೆ. ನಮ್ಮ ಕೈಗೆ ಅಧಿಕಾರ ನೀಡಿ ಚರ್ಚೆ ಮಾಡುವಂತೆ ಜನರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಚರ್ಚೆ ಮುಗಿಯೋ ತನಕ ಕೂಗಾಡ್ತಾ ಇರೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ ವ್ಯಂಗ್ಯ ಮಾಡಿದ್ರು. ಸತತ 3ನೇ ಬಾರಿ ಕಾಂಗ್ರೆಸ್ 100ರ ಗಡಿ ದಾಟಿಲ್ಲ, ಹೀನಾಯವಾಗಿ ಸೋಲು ಕಂಡಿದೆ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ 1984ರ ಬಳಿಕ ದೇಶದಲ್ಲಿ 10 ಲೋಕಸಭಾ ಚುನಾವಣೆಗಳು ನಡೆದಿವೆ. ಆದ್ರೆ ಒಂದೇ ಒಂದು ಬಾರಿ ಏಕಾಂಗಿಯಾಗಿ ಪೂರ್ಣ ಬಹುಮತ ಹೊಂದೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಂತ ಟೀಕಿಸಿದ್ರು. ಇದೇ ವೇಳೆ ರಾಹುಲ್ಗೂ ಸರಿಯಾದ ಟಕ್ಕರ್ ನೀಡಿದ್ರು ಮೋದಿ. ಒಬ್ಬ ಹುಡುಗ 99 ಮಾರ್ಕ್ಸ್ ತಗೊಂಡೆ ಅಂತ ಊರೆಲ್ಲ ಹೇಳಿಕೊಂಡು ಖುಷಿಯಿಂದ ಓಡಾಡ್ತಾ ಇದ್ದ. ಆದ್ರೆ ಒಬ್ಬ ಟೀಚರ್ ಬಂದು ಮಗು ನೀನು 99 ಮಾರ್ಕ್ಸ್ ತಗೊಂಡಿದ್ದು 100ಕ್ಕೆ ಅಲ್ಲ 543ಕ್ಕೆ ಅಂತ ಬಿಡಿಸಿ ಹೇಳೋ ಹಾಗಾಯ್ತು ಅಂತ ರಾಹುಲ್ ಮೇಲೆ ಟೀಕಾಸ್ತ್ರವನ್ನ ಪ್ರಯೋಗಿಸಿದ್ರು. ಮಗು ಸೈಕಲ್ ನಿಂದ ಬಿದ್ರೆ ದೊಡ್ಡವರು ಬಂದು ಬೇರೆ ವಿಚಾರಗಳನ್ನ ಮಾತಾಡಿ ಸಮಾಧಾನ ಮಾಡ್ತಾರೆ. ಹಾಗೆ ರಾಹುಲ್ ಅಳಬಾರದು ಅಂತ ಕಾಂಗ್ರೆಸ್ನವರು ನಾವೇ ಗೆದ್ದಿರೋದು ಅಂತ ಹೇಳಿ ಸಮಾಧಾನ ಮಾಡಿದ್ದಾರೆ. ರಾಹುಲ್ ಆ ಮಂಪರಿನಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ಶೋಲೆ ಸಿನಿಮಾ ಉದಾಹರಣೆ ತೆಗೆದುಕೊಂಡು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯನ್ನ ಟೀಕಿಸ್ತಾ ಹೋದ್ರು.
ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿರೋದರ ಬಗ್ಗೆಯೂ ವಿವರವಾಗಿ ಹೇಳ್ತಾ ಹೋದ್ರು. 13 ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸೀಟ್ ಇಲ್ಲ. ಏಕಾಂಗಿಯಾಗಿ ಸ್ಪರ್ಧಿಸಿದ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿಲ್ಲ. ಸೋಲಿನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಪಕ್ಷ ಈಗ ದೊಡ್ಡ ಸಾಧನೆ ಮಾಡಿದಂತೆ ಬೀಗ್ತಾ ಇರೋದು ಹಾಸ್ಯಾಸ್ಪದ. ಇನ್ನು ದೇಶದಲ್ಲಿ ದಂಗೆ ಎಬ್ಬಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಹೇಗೆಲ್ಲಾ ಪ್ರಯತ್ನಿಸಿದ್ರು, ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ, ಇದೆಲ್ಲವನ್ನ ದೇಶ ನೋಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಇದೆಲ್ಲದರ ಬೆನ್ನಲ್ಲೇ ಪ್ರಮುಖ ವಿಚಾರಕ್ಕೆ ಬಂದ ಮೋದಿ ಒಂದು ಕತೆ ಹೇಳೋ ಮೂಲಕ ಮಾರ್ಮಿಕವಾಗಿ ಮಾತನಾಡಿದ್ರು. ಕಾಂಗ್ರೆಸ್ ಸಿಂಪತಿ ರಾಜಕೀಯ ಹೇಗೆ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಹೋದ್ರು. ಒಂದು ಮಗು ಪ್ರತಿನಿತ್ಯ ಅಮ್ಮನ ಬಳಿ ಬಂದು ನಂಗೆ ಶಾಲೆಯಲ್ಲಿ ಹೊಡಿತಾರೆ ಅಂತ ಹೇಳ್ತಾ ಇರುತ್ತೆ. ಅವರು ಹೊಡೆದ್ರು ಇವರು ಹೊಡೆದ್ರು ಅಂತ ದೂರು ನೀಡ್ತಾ ಹತ್ತು ಕರೆಯೋ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಆ ತಾಯಿಗೆ ಗೊತ್ತಿಲ್ಲ ಯಾಕೆ ಮಗುವನ್ನ ಹೊಡೆದ್ರು ಅನ್ನೋದು. ಆ ಮಗು ಇನ್ನೊಂದು ಮಗುವಿನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಗೊತ್ತಿರೋದಿಲ್ಲ. ಇನ್ನೊಬ್ಬರ ಟಿಫಿನ್ ಬಾಕ್ಸ್ ಅನ್ನ ಕದ್ದಿರೋ ವಿಚಾರವೂ ಗೊತ್ತಿರೋದಿಲ್ಲ. ಸಾಕಷ್ಟು ತಪ್ಪುಗಳನ್ನ ಮಾಡಿ ಶಿಕ್ಷಕರಿಂದ ಪೆಟ್ಟು ತಿಂದಿರೋ ವಿಚಾರವೂ ಗೊತ್ತಿರೋದಿಲ್ಲ. ಹೀಗೆ ಅರ್ಧಂಬರ್ಧ ಕಥೆಗಳನ್ನ ಹೇಳಿ ದೇಶದ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾನೇ ಇದೆ. ಇಂಥ ಹುಡುಗ ಬುದ್ಧಿಯ ವ್ಯಕ್ತಿತ್ವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಡ್ರಾಮಾಗಳನ್ನ ಮಾಡೋದಕ್ಕೆ ಸಾವಿರಾರು ಕೋಟಿ ಸುರಿತಾ ಇದೆ. ಇದೇ ಹುಡುಗ ಬುದ್ಧಿ ಸದನದಲ್ಲಿ ಕಣ್ಣು ಹೊಡೆದು ಸುದ್ದಿಯಾಗಿತ್ತು ಅಂತ ರಾಹುಲ್ರನ್ನ ಟೀಕಿಸಿದ್ರು. ಇನ್ನು ರಾಜಕೀಯಕ್ಕಾಗಿ ಅಧಿಕಾರಕ್ಕಾಗಿ ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿರೋ ಕಾಂಗ್ರೆಸ್ ವಿರುದ್ಧ ಕ್ಲಾಸ್ ತೆಗೆದುಕೊಂಡ್ರು. ಜೂನ್ 4ರ ನಂತರ ಎಲ್ಲರ ಅಕೌಂಟ್ಗೆ ತಿಂಗಳಿಗೆ 8,500 ಬರುತ್ತೆ ಅಂತ ಕಾಂಗ್ರೆಸ್ ನಂಬಿಸಿತ್ತು. ರಿಸಲ್ಟ್ ಬಂದ ಮೇಲೆ ದೇಶದ ಮಹಿಳೆಯರು ಅಕೌಂಟ್ ಚೆಕ್ ಮಾಡಿದ್ರೆ ಯಾವ ಹಣವೂ ಬಂದಿಲ್ಲ. ಈ ರೀತಿ ಜನರನ್ನ ವಂಚಿಸೋದು ಕಾಂಗ್ರೆಸ್ಗೆ ಅಭ್ಯಾಸವಾಗಿದೆ. ಸುಳ್ಳು ಹೇಳೋದು, ಸುಳ್ಳು ಸುದ್ದಿ ಹರಡಿಸೋದು, ದೇಶದ ಮಹಾನ್ ವ್ಯಕ್ತಿಗಳ ಬಗ್ಗೆ ತಪ್ಪು ಮಾಹಿತಿಗಳನ್ನ ಹರಿಬಿಡೋದು, ವೋಟ್ಗಾಗಿ ಯಾವ ಕೆಲಸ ಬೇಕಾದ್ರೂ ಮಾಡೋದು ರೂಢಿಯಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಹುಡುಗ ಬುದ್ಧಿಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದರ ಹಿಂದೆ ದೊಡ್ಡ ಹುನ್ನಾರವೇ ಇದೆ. ದೇಶದ ಜನರಲ್ಲೂ ನಾನು ಇದೇ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಸುಳ್ಳು ಪರಂಪರೆ ಮುಂದುವರಿಸಿಕೊಂಡು ಬಂದಿರೋ ಕಾಂಗ್ರೆಸ್ ಹಾಗೂ ರಾಹುಲ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಮೋದಿ ಹೇಳಿದ್ರು. ಇನ್ನು ಸಂವಿಧಾನ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಮಾಡ್ತಾ ಇರೋ ದುಷ್ಕೃತ್ಯಗಳ ಬಗ್ಗೆಯೂ ಮೋದಿ ಆರೋಪಿಸ್ತಾ ಹೋದ್ರು. ನೆಹರು ಕಾಲದಿಂದಲೂ ಹಿಂದುಳಿದವರು ಹಾಗೂ ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ನಂಬಬೇಡಿ ಅಂತ ಹೇಳಿದ್ರು. ಅವರ ವಿಚಾರದಲ್ಲೂ ಕಾಂಗ್ರೆಸ್ ಹೇಗೆಲ್ಲ ನಡೆದುಕೊಂಡಿತ್ತು ಅನ್ನೋದು ಈಗ ಇತಿಹಾಸ. ಅಂಬೇಡ್ಕರ್ ಅವರನ್ನ ರಾಜಕೀಯವಾಗಿ ತುಳಿಯಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಹೇಗೆಲ್ಲ ಪ್ರಯತ್ನ ಮಾಡ್ತು, ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಹೇಗೆ, ಇದೆಲ್ಲವನ್ನ ನಾವು ಗಮನಿಸಬೇಕು. ಅಂಬೇಡ್ಕರ್ ಮಾತ್ರವಲ್ಲ, ಹಲವಾರು ದಲಿತ ನಾಯಕರನ್ನ ಕಾಂಗ್ರೆಸ್ ಹೇಗೆಲ್ಲ ಸೋಲಿಸ್ತು ಅನ್ನೋದನ್ನ ನಾವು ಗಮನಿಸಲೇಬೇಕು. ಹೇಗೆ ದೇಶದ ವ್ಯವಸ್ಥೆಯನ್ನ ಕಾಂಗ್ರೆಸ್ ನಾಯಕರು ಹಾಳು ಮಾಡ್ತಾ ಬಂದ್ರು ಅನ್ನೋದೆಲ್ಲ ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ರಿಂದ ಇವರ ವಿಚಾರದಲ್ಲಿ ದೇಶದ ಜನರು ಬಹಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು. ಅಂತಿಮವಾಗಿ ಹಿಂದೂಗಳಿಗೆ ಅವಮಾನ ಮಾಡಿದ್ದ ರಾಹುಲ್ ವಿರುದ್ಧ ಕಿಡಿಕಾರಿದ್ರು. ಹಿಂದೂ ಧರ್ಮ ಅಂದ್ರೆ ಏನು ಅನ್ನೋದನ್ನ 100 ವರ್ಷಗಳ ಹಿಂದೆಯೇ ಅಮೆರಿಕದ ಶಿಕಾಗೋದಲ್ಲಿ ನಿಂತು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಂತ ಹಿಂದೂಗಳನ್ನ ರಾಹುಲ್ ಅಪಮಾನ ಮಾಡಿದ್ದಾರೆ. ಹಿಂದೂಗಳು ಅಂದ್ರೆ ಉಗ್ರರು ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಹಿಂದೂಗಳು ಸಹಿಷ್ಣುತರು ಆಗಿರೋದ್ರಿಂದಲೇ ಇಂದು ಭಾರತದಲ್ಲಿ ವಿವಿಧ ಧರ್ಮಗಳು ನೆಮ್ಮದಿಯಿಂದ ಇರೋದು. ಇತ್ತೀಚೆಗೆ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಫ್ಯಾಷನ್ ಆಗಿದೆ. ಅಂತ ಮನಸ್ಥಿತಿಗಳನ್ನ ದೇಶದ ಜನರು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತ ಗುಡುಗಿದ್ರು. ಇದೆಲ್ಲದರ ಜೊತೆಗೆ ಭ್ರಷ್ಟಾಚಾರ ಸೇರಿದಂತೆ ಭಾರತೀಯ ಸೇನೆ ತನಕ ಕಾಂಗ್ರೆಸ್ ಹೇಗೆಲ್ಲ ಅನ್ಯಾಯ ಮಾಡಿದೆ ಅನ್ನೋದನ್ನ ವಿವರಿಸಿದ್ರು. ನೀಟ್ ಪರೀಕ್ಷೆಯಲ್ಲಿ ಆಗಿರೋ ಗೊಂದಲಗಳು, ಅವ್ಯವಹಾರಗಳನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಸರಿಯಾದ ಕ್ರಮಗಳನ್ನ ತಪ್ಪದೆ ಕೈಗೊಳ್ತೀವಿ ಅಂತ ಮೋದಿ ಭರವಸೆ ನೀಡಿದ್ರು. ಒಟ್ಟಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ದನಿ ಎತ್ತಿದವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮೋದಿ ನೀಡಿರೋ ಹೇಳಿಕೆಗಳು ಫುಲ್ ವೈರಲ್ ಆಗ್ತಾ ಇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.